ಏನಣ್ಣ ನಿನ್ನ ಹೆಸರು? ಅಭಿಲಾಷ್ ಅಂತ. ಏನು ಮಾಡ್ಕೊಂಡಿದ್ಯಾ? ನಾನು BE ಸಿವಿಲ್ ಮುಗಿಸಿದ್ದೀನಿ. ಎಷ್ಟು ವಯಸ್ಸು ನಿಂಗೆ? 23. 23. ಓ, ನೋಡಕ್ಕೆ ನಮ್ಮ ಅಪ್ಪಂಗೆ ದೊಡ್ಡಪ್ಪ ಇದ್ದಂಗಿದೆ ಅಂತ ಗಾಬರಿ ಆಗ್ಬಿಟ್ಟೆ ನಾನು. ಓಕೆ, ಪರವಾಗಿಲ್ಲ, 23 ವರ್ಷ. ನಂಗೇನು ಚಿಕ್ಕ ಹುಡುಗ ಇವನು, ಹೊಡಿತೀನಿ ನನಗೆ ಹಂಗಾರೆ ಗುದ್ದುತ್ತೀನಿ. ಈಗ MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಪ್ಪ? ವೋಟ್ ಮಾಡ್ತೀನಿ. ಪ್ರಧಾನಮಂತ್ರಿ ಯಾರಬೇಕು? ಮೋದಿ. ಯಾಕೆ? ಯಾಕಂದ್ರೆ ಅವರು ನಮ್ಮ ರಾಷ್ಟ್ರದ ನಾಯಕ. ರಾಷ್ಟ್ರದ ನಾಯಕ. ಕಾಂಗ್ರೆಸ್ ಯಾಕೆ ಬೇಡ? ಬೇಡ, ಯಾಕಂದ್ರೆ ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗ್ತದೆ. ಸ್ವಲ್ಪ ಕಡಿಮೆ ಆಗುತ್ತೆ ಅಂತನಾ? ಕರ್ನಾಟಕ ಇಲ್ಲಿ ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಯಾರು ಗೆಲ್ಬೇಕು? ಹುಬ್ಳಿ ಧಾರವಾಡದಲ್ಲಿ ಜೋಶಿ ಸರ್ ಜೋಶಿ ಸರ್ ಗೆಲ್ಬೇಕಂತ. ಎಸ್, ಬರೋಣ. ಏನಣ್ಣ ನಿಮ್ಮ ಹೆಸರು? ಸರ್, ನನ್ನ ಹೆಸರು ರೋಬೋ ಸಾಗರ್ ಅಂತ ಹೇಳ್ಬೋದು. ರೋಬೋ ಸಾಗರ್. ಎಸ್. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ವೋಟ್ ಮಾಡ್ತೀವಿ ಸರ್. ಪ್ರಧಾನಮಂತ್ರಿ ಯಾರಬೇಕು? ಪ್ರಧಾನಮಂತ್ರಿ ಮೋದಿ ಆದ್ರೆ ಒಳ್ಳೆ ಸರ್. ಟೈಮ್ ನೋಡ್ಕೊಂಡು ಹೇಳ್ತಾ ಈಗಲ್ಲ ವೋಟಿಂಗ್ ಕಾಲ್ ಬಂದಂಗೆ ಆಯ್ತು ಸರ್. ಎಸ್. ಯಾಕೆ ಮೋದಿ? ಯಾಕೆ ಮೋದಿ ಯಾಕೆ ಅಂದ್ರೆ ಒಳ್ಳೆ ಡೆವಲಪ್ಮೆಂಟ್ ತರ್ತಾ ಇದ್ದಾರೆ. ಸೊ ಇಡೀ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಅಥವಾ ಎಲ್ಲ ಸ್ಮಾರ್ಟ್ ಸಿಟಿ ಅಂತ ಒಂದು ಒಳ್ಳೆ ಚೆನ್ನಾಗಿರೋ ಕಾಂಗ್ರೆಸ್ ಎಲ್ಲ ಬರ್ತದೆ. ಕಾಂಗ್ರೆಸ್ ಸರ್ ಅಭಿವೃದ್ಧಿ ಕಡಿಮೆ ಇದೆ. ಪ್ರಧಾನಿ ಮೋದಿ ಅವರು. ಬಿಜೆಪಿ 28ರಲ್ಲಿ ಎಷ್ಟು ಗೆಲ್ಲುತ್ತೆ ಇಲ್ಲಿ ಕರ್ನಾಟಕದಲ್ಲಿ? ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು 25 ಆದ್ರೂ ಬರಲಿ ಅಂತ ನಮ್ಮ ಆಶಯ. ಕರ್ನಾಟಕದಲ್ಲಿ 25 ಬರಲಿ ಅಂತ. ನಮಸ್ಕಾರ. ಏನಣ್ಣ ನಿಮ್ಮ ಹೆಸರು? ಉಮೇಶ್. ಆಟೋ ಓಡಿಸ್ತೀರಾ? ಏನ್ ನಿಮ್ಮ ಹೆಸರು? ಉಮೇಶ್. ಮದುವೆ ಆಗೈತಾ? ಮದುವೆ ಆಗೈತ್ರಿ. ಯಾಕೆ? ಮೂರು ಹೆಣ್ಮಕ್ಳು, ಮೂರು ಹೆಣ್ಣ? ಮಗಳು 10th ಅದಾಳ್ರಿ. ಬಾಡಿ ಬಿಲ್ಡರ್. ಮೂರು ಅಣ್ಣ, ಹೊಡಿಬೇಡ ಕಣ್ಣ, ಎದುರ್ಕತೀನಿ ಅಣ್ಣ. ಆಯ್ತು ಬಿಡೋಣ. ಇದು ತೋಳಲ್ಲ ತೊಲೆ, ಸಾಧು ಕೊಕ್ಕೆಲ್ಲ ಹೇಳ್ತಾರಲ್ಲ ಹಂಗೆ. ಆಯ್ತು ಬಿಡೋಣ, ಆಯ್ತು. 3 ಹೆಣ್ಮಕ್ಳ? 4ನೇದು ಗಂಡ ಆಗೇ ಐತೆ, ಬಿಡಬೇಡ, ಟ್ರೈ ಮಾಡು. ಆಗೇ ಸರ್. ಆಗುತ್ತಾ? ಆಗೈತ್ರಿ. ಆಗೈತೆ, ವೆರಿ ಗುಡ್. MP ಎಲೆಕ್ಷನ್ ಬರ್ತೈತೆ, ಯಾರು ಗೆಲ್ಬೇಕು? ಇಲ್ಲೆಲ್ಲ ಈಗ ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಜನ ಮಾತಾಡತ್ತಾರ. ಇಲ್ಲೆಲ್ಲ ನೀವ್ ಮಾತಾಡಿ, ನಂಗೆ ಜನ ಮಾತಾಡೋದು ಬೇಡ, ಉಮೇಶ ಮಾತಾಡೋದ್ಬೇಕು. ಈ ಸಲ ಚೇಂಜ್ ಆದ್ರೆ ಚಲೋ ಆಕೈತ್ರಿ. ಒಬ್ರು ಯಾಕಂದ್ರೆ ಏನು ಜನರ ಮಧ್ಯೆ ಇಲ್ಲಲ್ಲ, ಸಂಪರ್ಕ ಆಗಿಲ್ಲ, ಏನು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಂಪರ್ಕ ನಾನು ಯಾಕೆ ಉಮೇಶ್ ತರದವ್ರನ್ನ ಮಾತಾಡಿಸ್ತೀನಿ ಅಂತ ಒಂದು ಕಾರಣ ಹೇಳ್ತೀವಿ. ಉಮೇಶ್ ಮೂಲತಃ ಆಟೋ ಡ್ರೈವರು. ನನಗೆ ಸರ್ಕಾರದ ಎಲ್ಲ ಯೋಜನೆಗಳು ಒಬ್ಬ ಬಡವರಿಗೆ, ಒಬ್ಬ ಮಧ್ಯಮ ಕ್ರಮಾಂಕದವ್ರಿಗೆ, ದಿನಗೂಲಿ ಕೆಲಸ ಮಾಡೋರಿಗೆ ಸೇರಬೇಕು, ಅವ್ರಿಗೆ ಸಿಗಬೇಕು. ಎಸ್. ಪ್ರಧಾನಮಂತ್ರಿ ಯಾರಬೇಕು? ಇವರು ನರೇಂದ್ರ ಮೋದಿ ಇದ್ದಾರೆ. ಪ್ರಧಾನಮಂತ್ರಿ ಮೋದಿ ಆಗ್ಬೇಕಂತೆ. ಹುಬ್ಳಿ ಧಾರವಾಡದಲ್ಲಿ ಅವ್ರು ಬಿಟ್ಟು ಚಲೋ ಆಗಲಿ, ವರ್ಕರ್ ಆಗ್ಬೇಕಲ್ಲ ಕೆಲಸ. ಅವ್ರ ಟಿಕೆಟ್ ಅವ್ರಿಗೆ ಕೊಟ್ಟಲ್ವ? ಅದಕ್ಕೆ ನಿಲ್ಲಂಗಿಲ್ಲ ಅಂದಿದ್ರಿ. ಈ ವರ್ಷ ಬೇರೆದವ್ರಿಗೆ ಕೊಡ್ತೀನಿ ಅಂದ್ರೆ ಅದೇ ಅಭ್ಯರ್ಥಿ. ಈಗ ಜಗದೀಶ್ ಶೆಟ್ಟರ್ ತೆಗೆದು ಮಹೇಶ್ ತೆಂಗಿನಕಾಯಿ ಕೊಟ್ಟಿಲ್ಲ, ಹಂಗೆ ಅವ್ರಿಗೆ ಚೇಂಜ್ ಮಾಡ್ಬೇಕಾಗಿತ್ತು. ಅವ್ರು ಬೇಡಾಗಿತ್ತು, ಸ್ವಲ್ಪ ಚೇಂಜ್ ನಮ್ದ್ರಾಗ. ಜಗದೀಶ್ ಶೆಟ್ಟರ್ದು MLA ಎಲೆಕ್ಷನ್ ಚೇಂಜ್ ಮಾಡಲ್ಲ, ಆ ತರ ಚೇಂಜ್ ಮಾಡಿದ್ದಿದೆ. ಇವ್ರ ಬದಲು ಬೇರೆಯವ್ರು ಕೊಡ್ಬೇಕು, ಅವ್ರಿಗೊಂದು ಚಾನ್ಸ್ ಕೊಡ್ಬೇಕಲ್ಲ. ಎಲ್ಲಾನು ನಾವು ಅಂದ್ರೆ ಸರಿ ಅನ್ಸಂಗ. ಓಕೆ. ಈಗ ಇಲ್ಲಿ ನರೇಂದ್ರ ಮೋದಿ ಓಟ್ ನೋಡಿ ಹಾಕ್ತಿವಿ, ಬಟ್ ಇವ್ರು ವರ್ಕ್ ಇಲ್ಲ. ಮಣ್ಣು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರು ಹೋದ್ರು, ಇಲ್ಲಿ ಕ್ಯಾನೌನ್ಸ್ ಐತಿ ಬರ್ರಿ ಅಂತ ಹೋದ್ರು, ನಿಂದಿರ್ಬೇಕಲ್ಲ, ಬರ್ಬೇಕು. ಏನೈತಿ ಒಂದ್ ದಿವ್ಸ ಯಾರು ನಿಂತು ಮಾತಾಡಿಲ್ಲ, ಕೇಳಿಲ್ಲ. ಯಾಕ್ರಪ್ಪ ಹಂಗ್ ಮಾಡ್ತೀರಾ BJP ಅವ್ರು? ನೀವು ಏನಪ್ಪ ನಿಮ್ಮ ಸಮಸ್ಯೆ? ಸರಿ ಆಯ್ತು ಅಣ್ಣ, ಆಟೋ ಓಡಿಸ್ಕೊಂಡು ಹಿಂಗೆ ಜಿಮ್ ಬಾಡಿ ಮೇಂಟೈನ್ ಮಾಡಿದ್ರೆ ಹೆಂಗಣ್ಣ ಇದು? ಈ ಬಾಡಿ ಅಂದ್ರೆ ಭಾಳ ಹುಚ್ಚಿರಿ ಸರ್. ಮಕ್ಕಳು ಬ್ಲ್ಯಾಕ್ ಬೆಲ್ಟ್, ಮಗಳು ಬ್ಲ್ಯಾಕ್ ನೋಡಿ, ಹೆಣ್ಮಗಳನ್ನ ಬ್ಲ್ಯಾಕ್ ಬೆಲ್ಟ್. ಪ್ರಧಾನಿ ಅವರೇ ಇರ್ಬೇಕಾ? ಯಾಕೆ ಮೋದಿ? ಯಾಕೆಂದ್ರೆ ಎಲ್ಲ ಚಲೋ ಕೆಲಸ ಮಾಡ್ಯಾರಲ್ಲ. ರಾಮ ಮಂದಿರ ಅವೆಲ್ಲ ನಮಗೆ ದೇಶಕ್ಕೆ ಹಿಂದುತ್ವ ಅಂದ್ರೆ ಏನಂದ್ರೆ ನಮಗೆ ತೋರಿಸ್ಕೊಂಡು ನಮಗೆ ಅದು ಬೇಕಲ್ಲ, ನಮಗೆ ಆದಿಲ್ಲ. ಉಮೇಶ್ ಹೇಳೋಂಥ ಮಾತು ಒಳ್ಳೇದಾಗ್ಲಿ. ಉಮೇಶ್ ತುಂಬಾ ಹೃದಯದಿಂದ ಮಾತಾಡಿದ್ರೆ ಜೈ ಬಜರಂಗ್ ಬಲಿ. ಒಳ್ಳೇದಾಗ್ಲಪ್ಪ. ಏನ್ ನಿಮ್ಮ ಹೆಸರು? ಅನ್ಸೂಯ. ಮಹಾಸತಿ ಅನ್ಸೂಯ ಅವ್ರಿಗೆ ಕೂತವ್ರೆ. ಏನ್ ಮಾಡ್ತಾ ಇದ್ದೀರಾ? ನಾವು ಕೆಲಸಕ್ಕೆ ಹೋಗ್ತೀವಿ. ಏನ್ ಕೆಲ್ಸಕ್ಕೆ ಹೋಗ್ತೀರಾ? ಎಷ್ಟು ಸಂಪಾದನೆ ಮಾಡ್ತೀರಾ? ಹಾಸ್ಟೆಲ್ಗೆ ಹೋಗ್ತೀವಿ. ಕಸನೆಲ್ಲ ಹಾಸ್ಟೆಲ್ಗೆ ಹೋಗ್ತೀರಾ? ಎಷ್ಟು ಸಂಪಾದನೆ ಮಾಡ್ತೀರಾ? ತುಂಬಾ ಮಾಡ್ತೀರಾ? ಎಲ್ಲಿ ಮಾಡಿದ್ರಿ, ನಾವ ದುಡಿದ ನಾವ ತಿನ್ನೋದ್ರಿ. ನೀವೇ ದುಡಿಯೋದು? ಇನ್ನು ನೀವು ದುಡಿದು ನೀವೇ ತಿನ್ಬೇಕೇನು? ನನಗೆ ಕೊಟ್ಟೆಯಾ? ಇಲ್ಲ. ಈಗ MP ಎಲೆಕ್ಷನ್ ಬರ್ತದೆ, ವೋಟ್ ಮಾಡ್ತೀರಾ? ಹಾ ರೀ. ಯಾರು ಗೆಲ್ಬೇಕಿಲ್ಲಿ? ಮೋದಿ ಅವ್ರಿ. ಮೋದಿ ಅವ್ರು ಎಲ್ಲಿ ನಿಂತವ್ರಿ ಇಲ್ಲಿ? ಮತ್ತೆ ಯಾರು ನಿಂತಾರ್ರಿ? ಪ್ರಹ್ಲಾದ್ ಜೋಶಿ BJP ಇಂದ. ನಿಮ್ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ? ಹಾಂ ರೀ. ಸಿದ್ದರಾಮಯ್ಯ ಕೊಟ್ಟರದ ಮೋದಿ ಕೊಟ್ಟರದ? ಅದು ಸಿದ್ದರಾಮಯ್ಯ ಕೊಟ್ಟ. ಮತ್ತೆ ವೋಟ್ ಮಾತ್ರ ಮೋದಿಗೆ ಯಾಕೆ? ಮೋದಿ ಅವರು ಒಂದ ಅಲ್ರಿ? ಬೇಡ ಬೇಡ ಬೇಡ, ಇಬ್ರು ಬೇರೆ. ಕಾಂಗ್ರೆಸ್ ಅವ್ರು BJP ಬೇರೆ ಹೆಂಗ ಅಕ್ಕಾರಿ? ಒಂದೇ ಆಗಲ್ಲ ರೀ. ಅವ್ರು BJP ಇಬ್ರು ಒಂದ್ ಪಕ್ಷಕ್ಕೆ ಸೇರಿಸಿ ನನ್ನ ಕನ್ಫ್ಯೂಸ್ ಮಾಡ್ಬೇಡಪ್ಪ. ಅಪ್ಪ ಸಿದ್ದರಾಮಯ್ಯ BJP ಬಂದಿಲ್ಲ, ಮೋದಿ ಕಾಂಗ್ರೆಸ್ ಸೇರ್ಕೊಂಡಿಲ್ಲ. ಇಬ್ರು ಒಂದೇ ಅಲ್ಲ, ಇಬ್ರು ಬೇರೆ. ನಿಮ್ ಪ್ರಧಾನಿ ಯಾರಬೇಕು? ನಮಗೆ ಮೋದಿ ಅವರ ಆಗ್ಬೇಕು. ಮೋದಿ ಅವರೇ ಆಗ್ಬೇಕು. ಮೋದಿ ಯಾವ ಪಕ್ಷ? ಯಾವ ಪಕ್ಷ ರೀ ಗೊತ್ತಿಲ್ಲ ನಮಗೆ. ಮೋದಿ ಯಾವ ಪಕ್ಷ ಗೊತ್ತಿಲ್ಲ? ಮೋದಿ ಗೊತ್ತಿಲ್ಲ. ಇದು ಕಾಂಗ್ರೆಸ್. ಸಿದ್ದರಾಮಯ್ಯ ಯಾವ ಪಕ್ಷ? ಅವ್ರ ಕಾಂಗ್ರೆಸ್. ಮೋದಿ BJP ನ? ಓ, ಸದ್ಯ ಆಧಾರ ಗೊತ್ತು ಅಮ್ಮಂಗೆ. ಇದು ಅನ್ಸೂಯರ್ ಹೇಳೋದು. ನಾನು ಹೇಳಿದ್ನಲ್ಲ, ನನಗೆ ತುಂಬ
ದೊಡ್ಡವ್ರನ್ನ ಅಥವಾ ಯಾವ್ದು ಅವರೆಲ್ಲರ ಒಪಿನಿಯನ್ಗಿಂತ ಇಂಥ ಜನಸಾಮಾನ್ಯರ ಒಪಿನಿಯನ್ ಬಹಳ ಮುಖ್ಯ ಆಗುತ್ತೆ. ಇದು ಅನ್ಸೂಯ ಮೇಡಮ್ ಹೇಳ್ತಾರಂತ ಮಾತು. ಒಳ್ಳೇದಾಗಲಿ ಮೇಡಮ್. ಏನೋ ಮಾತಾಡ್ಬೇಕು ನಿಮ್ಮ ಹತ್ರ, ತುಂಬಾ ಇಂಪಾರ್ಟೆಂಟ್. ನಿಮಗೆ ಬೆಂಗಳೂರು ಇಂಡೋನೇಷ್ಯಾ ನಿಮ್ಮನ್ನ ನೋಡಕ್ ಏನ್ ನಿಮ್ಮ ಹೆಸರು? ಶಿವಕ್ರಿ. ಚೈನ್ ಗಿನ್ನೆಲ್ಲ ಹಾಕೊಂಡು ಜೋರಾಗಿದ್ಯಾ? ನಿಂತ್ಕೊಳಮ್ಮ, ನಾವೇನ್ ಚೈನ್ ಕಿತ್ಕೊ ಹೋಗಲ್ಲ ನಿಂದು, ನಿಂತ್ಕೋ. ಶಿವಕ್ಕ, ಹ್ಞೂನ್ರಿ. ಶಿವನ್ಗೆ ಅಕ್ಕನ ನೀವು? ಹ್ಞೂನ್ರಿ. ಓ, ಶಿವನ್ಗೆ ಅಕ್ಕ ಅಂತೀರು. ಓಕೆ, MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಾ? ಏನ್ರಿ? ವೋಟ್ ಮಾಡ್ತೀರಾ? ಏಯ್, ನೀ ಹೇಳ್ಕೊಡ್ಬಾರ, ಸುಮ್ಮನೆ ಕೂತ್ಕೊಳ್ಳಮ್ಮ. MP ಎಲೆಕ್ಷನ್ ಬರ್ತೈತೆ, ವೋಟ್ ಮಾಡ್ತೀರಿಲ್ವಾ? ಏಯ್, ಸುಮ್ಮನೆ ಇರ್ಬೇಕು. ಎಷ್ಟು ಕೊಡ್ಬೇಕು ಒಂದು ಓಟ್ಗೆ? 2,000 ರೂಪಾಯಿ ಕೊಡ್ಬೇಕು, 1,000 ರೂಪಾಯಿ ಕೊಡ್ಬೇಕು? ಬ್ಯಾಡ್ರಿಪ್ಪ ನಮಗೆ ರೊಕ್ಕ. ಪ್ರಧಾನ ಮಂತ್ರಿ ಯಾರಾಗಬೇಕು? ಅಲ್ಲ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕಮ್ಮ? ಹೇಳ್ಬೇಕು, ನಾನು ಹೇಳ್ತಿರಿಲ್ಲ, ಹೇಳೀಗ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಏನು ಗೊತ್ತಾಗಲ್ರಿಪ್ಪ. ಏನು ಗೊತ್ತಾಗಲ್ಲ ನಿಂಗೆ. ಇಲ್ಲಿ ಯಾರು ಗೆಲ್ಬೇಕು? ಹುಬ್ಳಿಲಿ ಯಾರು? BJP ಗೆಲ್ಬೇಕಾ, ಕಾಂಗ್ರೆಸ್ ಗೆಲ್ಬೇಕು? ಯಾತ್ ಗೆದ್ರ ಏನ್ರಿ ನಮಗ? ಯಾರು ಗೆದ್ರು ಏನೂ ಇಲ್ಲ ಅಮ್ಮ. ಫ್ರೀ ಬಸ್ ಕೊಟ್ಟವ್ರು ಸಿದ್ದರಾಮಯ್ಯ, ಏನೂ ಇಲ್ಲ ಅಂತ್ಯ. 2,000 ರೂಪಾಯಿ ಕೊಟ್ಟವ್ರು, ಏನೂ ಇಲ್ಲ ಅಂತ್ಯ. ಮೋದಿ ಅದು ಕೊಟ್ಟವ್ರು, ಅಕ್ಕಿ ಕೊಟ್ಟವ್ರು, ಏನೂ ಇಲ್ಲ ಅಂತ. ಇನ್ನೇನು ಮಾಡ್ಬೇಕು ನಿಂಗೆ? ಹೇಳ ಮಾತಾಗೆ. ವಿಧಾನಸೌಧ ನಿನ್ನ ಹೆಸರು ಬರ್ಕೊಬಿಡ್ಲಿಯಾ? ಹುಬ್ಳಿ ಒಂದು ನಿನ್ನ ಈ ಅರ್ಧ ನಿನ್ನ ಹೆಸರು ಬರ್ಕೊಬಿಡ್ಲಿ, ಹೇಳು, ಸಮಾಧಾನ ಆಯ್ತು. ಹೇಳಿ, ಯಾರು ಗೆಲ್ಬೇಕು? ಕೆಲಸ ಅದೇ. ನೀ ಇನ್ನೂ ಗೋಲ್ಡ್ ಗಿಲ್ ಹಾಕೊಂಡು ಜೋರಾಗಿದೆ. ಎದೇಳಿ. ಏನ್ ನಿಮ್ಮ ಹೆಸರು? ಚಂದ್ರಸೌರಿ. ಒಂದು ಚೈನ್ ಬಿಚ್ಕೊಡು ಮತ್ತೆ. ಅಷ್ಟೊಂದು ಇಟ್ಕೊಂಡಿದ್ಯಾ? ಸರಿ ಆಯ್ತು. ಪ್ರಧಾನ ಮಂತ್ರಿ ಯಾರಾಗ್ಬೇಕು ನಿಮ್ಗೆ? ಅಲ್ರಿ ಅಷ್ಟೂರು ಇಬ್ರು ಇದ್ರ ಸರಿ ಇರ್ತದ್ರಿ. ಇಬ್ರು ಯಾರು ಇಬ್ರು? ಸಿದ್ದರಾಮ್ರಿ, ಮೋದಿ ರೀ. ಇಬ್ರು ಒಂದೇ ಕಡೆ ಹೆಂಗಮ್ಮ ಇರ್ತಾರೆ? ಜಗತ್ತಿನ ಇರ್ತಾರಲ್ರಿ ಅಮ್ಮ, ಅವ್ರು. ಸೂರ್ಯಚಂದ್ರ ನಡೆಯಂಗಿಲ್ಲ ಒಟ್ಟಿಗೆ ಇರ್ತಾರ? ಸೂರ್ಯ ಒಂದು ಹೊತ್ತನೇ ಹುಡ್ತಾನ್ರಿ, ಮತ್ ಚಂದ್ರಮ್ಮ ಒಂದ್ ಹೊತ್ತನೇ ಹುಡ್ತಾನ್ರಿ. ಅಂದ್ರ ಜಗತ್ತು ಎಲ್ಲ ಬೇಕಾಕೈತಿ. ಹಂಗ ಅವ್ರು ರೀ. ಇನ್ನಷ್ಟು ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ನಾವು ವೀಕು. ಈಗ ಪ್ರಧಾನ ಮಂತ್ರಿ ಯಾರಾಗಬೇಕೀಗ? ನಮ್ಗ ಇದ್ರಾಗ ಏನ್ರಿ, ಮತ್ ಇಬ್ರು ಸರಿಷ್ಟ ಮಾಡಿ ಆಯ್ತು ಬಿಡಮ್ಮ, ಅವ್ರು ಅಕ್ಕಿ ಕೊಡ್ತಾರ್ರಿ, ಇವ್ರು ರೊಕ್ಕನ ಮತ್ ಬಸ್ ಫ್ರೀ ಇಟ್ಟಾರಿ. ಶಾಲಿ ಮಕ್ಕಳಿಗೆ ಇನ್ನೂ ಫ್ರೀ ಆಗ್ಬೇಕಂತ ಬೇಡ್ಕೊಂತಾರ್ರಿ ತಾಯಿಗಳು. ಸರ್, ನಿಮ್ ಲೆಕ್ಕದಲ್ಲಿ ಯಾರಾಗಬೇಕು ಹೇಳಮ್ಮ? ಆಯ್ತು, ನನಗೆ ಯಾರು ಬಿಟ್ಟು ಕೊಡಕ್ ಆಗೋದಿಲ್ರಿ. ಯಾರು ಬಿಟ್ಕೊಬಿಡ, ಇಲ್ಲೇ ಇಟ್ಕೊಳ್ಳುವಂತೆ. ಇಲ್ಲಿ ಯಾರು ಗೆಲ್ಬೇಕು? ಧಾರವಾಡದಲ್ಲಿ, ಹುಬ್ಳಿ ಧಾರವಾಡದಲ್ಲಿ ಇಲ್ಲೇ BJP ಅಂತಾರ್ರಿ. ಹೌದಾ? ನೀವೇನಂತೀರಿ? ನಾವು ಕಾಂಗ್ರೆಸ್ ಅಂತೇವ್ರಿ. ಯಾಕ್ರಿ? ಮತ್ ಇವನ್ನೆಲ್ಲ ಬಸ್ ಫ್ರೀ ಇಟ್ಟಾರಿ. ಮತ್ ಅವ್ರ ಬಡವರಿಗೆ ಒಂದ್ 2,000 ರೂಪಾಯಿ ಹಾಕತ್ತಾರಿ. ಅವನು ಮತ್ ಮೋದಿನೂ ಅಕ್ಕಿ ಹಾಕ್ತಾನ್ರಿ. ಇಬ್ರನ್ನ ಯಾರು ಕೊಲ್ತೀರಿ, ಯಾರು ಬಿಡ್ತೀರಿ ಹೇಳ್ರಿ ನೀವ? ಏಯ್, ಪ್ರಶ್ನೆ ಚೆನ್ನಾಗಿದೆ. ಯಾರು ಇಷ್ಟು ಸೂಪರ್ ಆಗಿ ಆನ್ಸರ್ ಮಾಡ್ಲ? ಏನ್ ನಿಮ್ಮ ಹೆಸರು? ಚಂದ್ರಸೌರಿ. ಚಂದ್ ಬಸವಮ್ಮ. ಏನು ಹಿಂಗೆ ಕೇಳ್ಬಿಟ್ರಿ ಅಮ್ಮ? ನನಗೆ ಟೆನ್ಷನ್ ಆಗೋಯ್ತು. ಇಬ್ರು ಬೇಕ್ರಿ ನಮಗೆ, ಇಬ್ರದ್ದು ನೋಡ್ತೀವಿ. ಸರಿ ಆಯ್ತು, ಲಾಸ್ಟ್ ಕ್ವಶನ್ನು. ಇಲ್ಲಿ ಯಾರು ಗೆಲ್ಬೇಕು ಧಾರವಾಡದಲ್ಲಿ? ಅದೊಂದು ಹೇಳು ಪ್ಲೀಸ್. ಹೇಳ್ಬೇಕು ಈಗ. ಈಗ ನೋಡ್ರಿ, ಕಮತದಾರಿ ಮತ್ತ BJP ಹೇಳ್ಬೇಕು ಅಂತಾರಿ. ಕಮತದಾರಿ ನೌಕರಿಗೆ ಯಾರು ಕಾಂಗ್ರೆಸ್ ಹೇಳ್ಬೇಕಂತಾರಿ. ನೀ ಯಾವ್ದಕ್ಕೋ ಹೇಳಮ್ಮ. ನಾವ್ ಎರಡು ಕಡೆಗೆ ಅದೇವ್ರಿ.